ಏನು ನನ್ನ ನಗರವಾಗಿ ತಿಳ್ಕೊಬೇಡ. ನಾನು ಜಾಸ್ತಿ ಒಳ್ಳೆಯವನು ಅಲ್ಲ, ಜಾಸ್ತಿ ಕೆಟ್ಟವನು ಅಲ್ಲ. ನೀನು ನಿಮ್ಮಪ್ಪ ಮಾಡೋ ಗನಂದಾರಿ ಕೆಲ್ಸಕ್ಕೆ ನಾನೇ ನಿಮ್ಗೆ ಶಿಕ್ಷೆ ಕೊಡೋನು. ಲೇ, ಬಡವ್ರ ಮೇಲೆ ದೌರ್ಜನ್ಯ ಪಡೋದಲ್ಲ ಕಣೋ. ಶ್ರೀಮಂತರ ಅಂದ್ರೆ ಜನರು ನೋಡೋ ದೃಷ್ಟಿಕೋನ ಚೆನ್ನಾಗಿರ್ಬೇಕು. ಅವರು ನಿಮ್ಮನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಅದ್ರ ಮೇಲೆ ನಿಮ್ ಶ್ರೀಮಂತಿಕೆಯನ್ನ ಅಳಿಯಕ್ಕಾಗುತ್ತೆ. ನೀನು ನಿಮ್ಮಪ್ಪ ಮಾಡೋ ಕಂತಿರ್ ಕೆಲ್ಸಕ್ಕೆ ನಿಮ್ ಮರ್ಯಾದೆ ಬೇರೆ ಕೆಡು. ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡಲ್ಲ. ನೀವು ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರ, ಜನರನ್ನ ರಕ್ತ ಕೂಡ್ತಿದ್ದಾರ. ನಿಮ್ಮನ್ನ ಬಿಡಲ್ಲ. ಮಕ್ಕ ನಿಮ್ಗೈತೆ, ನಿನ್ನ ಮಾತ್ರ ಬಿಡಲ್ಲ. ಏನು ಈಗೆಲ್ಲ ಮಾತಾಡಿ ನಾವು ಗಡ್ಡಿ ಮಗ? ಏನ್ ಸಿಟಿಗೆ ಹೋಗ್ಬಿಟ್ಟು ಒಂದ್ 2 ಸಿಟಿಯಲ್ಲಿ ಹೋಗ್ಬಿಟ್ರೆ ಅವನು ವಿದ್ಯಾವಂತನಾಗ್ಬಿಟ್ನ? ಅವ್ರ ತಾತ ನನ್ನ ಹತ್ರ ಸಾಲ ತಗೊಂಡು ಅವನನ್ನ ಸಿಟಿಯಲ್ಲಿ ಓದಿಸಿ ನನ್ನ ಎದುರಿಗೆ ಇಟ್ಕೊಳ್ತಾ ಇದ್ದಾನ? ಸುಮ್ಕಿರ್ ಮಗ, ಅವನನ್ನ ಹೆಂಗ್ ಪಾಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನ್ ಚಿಂತೆ ಮಾಡಬೇಡ. ಅವನನ್ನ ಹೆಂಗ್ ಬಗ್ಗಿಸ್ತೀನಿ ನೋಡ್ತಾ ಇರು. ಬಾರ ಮಗ ಬಾ. ನನ್ನ ಮಗನ ಉಳಿದಷ್ಟು ದೊಡ್ಡ ಆಗ್ಬಿಟ್ರ ಅದು ಮೊಮ್ಮಗ ನನ್ನ ಮಗನೂ ಇಡ್ತಾನ ಅಷ್ಟಕ್ಕೊಬ್ಬ. ಇಲ್ಲೇ ಬುದ್ಧಿ ಈ ತಪ್ಪನಾಗ್ಬಿಡ್ತು. ಇದೊಂದು ತೋರಿಸ್ತೇನೆ ಬಿಡಿ. ನಿಮ್ಮನ್ನ ದೇವ್ರ ತರ ಮಾಡ್ತೀವಿ ಬನ್ನಿ. ಈಗ ತಪ್ಪಾಯ್ತಂತ ಹೇಳಿದ್ರೆ ಏನಾಗುತ್ತೆ? ರಾಮಯ್ಯ, ಅಡಿಕೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ, ಇದನ್ನು ತಿಳ್ಕೊ. ಈ ಕಾಲಕ್ಕೆ ಕೇಳ್ತೀನಿ ಸಮಯ ಕ್ಷಮಿಸ್ಬಿಡ್ತಾನೆ. ಬಾರೋ ನನ್ನ ಮೊಮ್ಮಗನೇ, ದಯವಿಟ್ಟು ಕ್ಷಮಿಕೆ ಬಾರೋ. ಎಲ್ಲಿದೆಯೋ? ಏನ್ ತಾತ ನೀವು ಹಳೆ ಕಾಲದ ತರ ಮಾತಾಡ್ತಾ ಇರಲ್ಲ? ಈಗ ಕಾಲ ಬದಲಾಗಿದೆ. ಸ್ವತಂತ್ರ ಬಂದು 50 ವರ್ಷ ಮೇಲಾಯ್ತು. ನೀವು ಇನ್ನು ಸಾಹುಕಾರ ಜಮೀನ್ದಾರ ಪದ್ಧತಿ ಅಂತ ದಬ್ಬಾಳಿಕೆಯಿಂದ ಅಕ್ರಮವಾಗಿ ಅವ್ರು ನಮ್ಮನ್ನ ಶೋಷಣೆ ಮಾಡ್ತಾ ಇದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ನಾನ್ ಸುಮ್ಮನೆ ಇಡಲ್ಲ. ಅವ್ರನ್ನ ಒಂದ್ಸರಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಜೈಲ್ ಮೆಟ್ಲಸ್ತಾನ, ಅವಾಗ ಮಾತ್ರ ಅವ್ರ ಬುದ್ಧಿ ಬರುತ್ತೆ. ನೀವು ಅವ್ರದ್ದೆಲ್ಲ ಸಹಿಸ್ಕೊಂಡ್ ಇದ್ರೆ ಇದ್ಯಾವ ನ್ಯಾಯ? ನಾನ್ ಬಿಡಲ್ಲ. ಅವ್ರನ್ನ ಪೊಲೀಸ್ ಮೆಟ್ಲೆ ಹಚ್ತೇನೆ, ಜೈಲಿಗೆ ಕಳ್ಸ್ತೇನೆ. ಇದನ್ನ ತಿಳ್ಕೊಳ್ಳಿ ನೀವು. ಬರ್ತೀನಿ. ಬೇರೆ ನೀವು ಯಾವ ರೀತಿ ಮಾತಾಡ್ತದೆ ನೋಡಪ್ಪ. ನೀನೇ ಬುದ್ಧಿ ಕೊಡಿದ್ದೇವೆ ನಿಮಗೆ.